ಕೊಡಿ. ಥ್ಯಾಂಕ್ ಯು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಚಿಕ್ಕೆ ಗುರುತಿನ ಪ್ರಶ್ನೆ 1683 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಿಗೆ ಕೇಳಲು ಬಯಸ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದಾರೆ. ಹೊಸ ತಾಲೂಕಿಗೆ ಇವತ್ತು ನಮ್ಮ CDPO ಆಫೀಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಯನ್ನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ಅದು ಏನೋ ಸರಿ ಅಧ್ಯಕ್ಷರೇ, ಆದರೆ ನಮ್ಮಲ್ಲಿ ಅಂಗನವಾಡಿ ಕಟ್ಟಡ ಈಗ 100 ಕಟ್ಟಡ ಇಲ್ಲ, ಸುಮಾರು 100 ಅಂಗನವಾಡಿಗಳಿಗೆ ಮಕ್ಕಳು ಅಲ್ಲಿ ದೇವಸ್ಥಾನದಲ್ಲೋ ಕಟ್ಟೆ ಮೇಲೋ ಅಲ್ಲಿ ಕೂತ್ಕೊಂಡು ಓದೋ ಪರಿಸ್ಥಿತಿ ಬಂದಿದೆ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವೆ, ಅಲ್ಲಿ ಪರಿಸರ ಸರಿ ಇರಲ್ಲ. ಅದಕ್ಕೆ ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡೋದೇನೆಂದರೆ, ಬೇಗನೆ ಆ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಡಿಸ್ಬೇಕು, ಜಾಗಕ್ಕೂ ದುಡ್ಡು ಕೊಡಬೇಕು ಮತ್ತು ಕಟ್ಟಡಕ್ಕೆ ದುಡ್ಡನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. 2.5 ವರ್ಷದಲ್ಲಿ ಬಹಳಷ್ಟು ಅಂಗನವಾಡಿ ಕಟ್ಟಡಗಳನ್ನು ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಮುಗಿಸಿದ್ವಿ. ಹಳೆ ಪೀರಿಯಡ್ನಲ್ಲಿ ಏನು ಕುಂಠಿತವಾಗಿ ಸಾಗ್ತಾ ಇತ್ತು ಅಂಗನವಾಡಿ ಕಟ್ಟಡಗಳನ್ನು ಅವನ್ನೆಲ್ಲ ಭಾಳಷ್ಟು ಕ್ಲಿಯರ್ ಕೂಡ ಇಲ್ಲಿವರೆಗೆ ಮಾಡಿಸಿದ್ದೇವೆ. 2023-24ರಲ್ಲಿ ಭಾಳಷ್ಟು ಅಂಗನವಾಡಿ ಕಟ್ಟಡಗಳನ್ನು ಕೊಟ್ವಿ. ಅದು 24-25ರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅವರು ಹೇಳಿದ ಹಾಗೆ ನಿವೇಶನ 100 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ಮತ್ತು ಸ್ವಂತ ನಿವೇಶನಕ್ಕೆ ಹಣನೂ ಕೊಡಬೇಕು ಮತ್ತು ಕಟ್ಟಡ ಕಟ್ಟಲಿಕ್ಕೆ ಹಣನೂ ಬಿಡುಗಡೆ ಮಾಡಬೇಕು ಅಂತ ಹೇಳ್ತಾರೆ. ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಏನು ಹಳ್ಳಿಗಳಲ್ಲಿ ನಿವೇಶನವನ್ನು ಕೊಡಬೇಕು, ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೂ ಬರೆದಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರವನ್ನು ಬರೆದಿದ್ದೀವಿ. 2-3 ಸರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಬಹಳಷ್ಟು ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ನಿವೇಶನಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ. ಹಳ್ಳಿಗಳಲ್ಲಿ ನಾವು ನಿವೇಶನಕ್ಕೆ ದುಡ್ಡನ್ನು ಕೊಡಲಿಕ್ಕೆ ಆಗೋದಿಲ್ಲ, ಮಾನ್ಯ ಸದಸ್ಯರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಆದರೆ ಅದೇ ಪಟ್ಟಣದಲ್ಲಿ ನಿವೇಶನಗಳನ್ನು 50% ಸರ್ಕಾರದ ವತಿಯಿಂದ 50% ದುಡ್ಡನ್ನು ಕಟ್ಟಬಹುದು ಅಂತ ನಾವು ಮೊನ್ನೆ ಬಜೆಟ್ನಲ್ಲಿ ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ. ಏನು ತಾವು ಹೇಳಿದ್ರಿ ನನ್ನ ಗಮನಕ್ಕೆ ಖಂಡಿತವಾಗ್ಲೂ ಇದೆ. ಮಂದಿರದಲ್ಲಿ ಆಗಿರ್ಬೋದು ಅಥವಾ ಕಟ್ಟೆಗಳ ಮೇಲೆ ಆಗಿರಬಹುದು, ನಮ್ಮ ರಾಜ್ಯದಲ್ಲಿ ಸುಮಾರು 69,000ಕ್ಕಿಂತ ಜಾಸ್ತಿ ಅಂಗನವಾಡಿಗಳು ನಡೆಯುವಂಥ ಹಂತದಲ್ಲಿ ಒಂದು 8,000-10,000 ಈ ರೀತಿ ಹೆಚ್ಚು ಕಡಿಮೆ ಆಗಿದೆ. ಅದು ಕೂಡ ಬೇರೆ ಬೇರೆ ಯುವಕ ಸಂಘದ ಕಟ್ಟಡದಲ್ಲಿರ್ಬೋದು, ಸಮುದಾಯ ಭವನದಲ್ಲಿರ್ಬೋದು, ಶಾಲಾ ಕಟ್ಟಡಗಳಲ್ಲಿ ಕೂಡ ನಡೀತಾ ಇದ್ದಾವೆ. ಇನ್ನು 3,500 ಕಟ್ಟಡಗಳು ಬಾಡಿಗೆ ಕಟ್ಟಡದಲ್ಲಿದ್ದಾವೆ, 3,500 ಅಂಗನವಾಡಿಗಳು. ಅವನು ಕೂಡ ಆದಷ್ಟು ಬೇಗ ತಾವು ಹೇಳಿದ ಹಾಗೆ ನಿವೇಶನದ ಲಭ್ಯತೆಯನ್ನು ನೋಡಿಕೊಂಡು ಆದಷ್ಟು ಬೇಗ ಕಟ್ಟಡ ಕಟ್ಟಲಿಕ್ಕೆ ನಾನು ಹಣವನ್ನು ಬಿಡುಗಡೆ ಮಾಡ್ತೀನಿ. ಈಗ ಕೆಲವಷ್ಟು ಈಗಾಗಲೇ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲವಷ್ಟು ಜಾಗೆಯನ್ನು ಹುಡುಕಿ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದೀವಿ. ತಮಗೂ ಕೂಡ ನಾನು ಪತ್ರ ಕೊಟ್ಟಿದ್ದೀನಿ. ಆದರೂ ಕೂಡ ಈಗ ಹೇಳಿದ್ರಿ ತಾವು ಭಾಳಷ್ಟು ಅಂಗನವಾಡಿ ಕಟ್ಟಡ ಮಾಡಿದ್ದೀರಿ ಅಂತ. ಈಗ 23, 24, 24, 25, 25, 26 ಇಲ್ಲಿ ನೋಡಿ ಮೇಡಮ್, ಮಾನ್ಯ ಅಧ್ಯಕ್ಷರೇ ಕಟ್ಟಿರೋದು ಎರಡೇ ಕಟ್ಟಡಗಳಾಗಿದ್ದಾವೆ. ಅದಕ್ಕೆ ದಯವಿಟ್ಟು ನೀವೀಗ ಪ್ರಸ್ತಾವನೆ ಸಲ್ಲಿಸಿದಿರಿ, ಸರ್ಕಾರಕ್ಕೆ ದುಡ್ಡು ಬಿಡುಗಡೆ ಮಾಡ್ತಾರೆ ಬಜೆಟಲ್ಲಿ ಅಂತ ಹೇಳ್ತೀರಿ ಮೇಡಮ್. ಆದರೆ ದಯವಿಟ್ಟು ಬೇಗನೆ, ಯಾಕಂದರೆ ಮಕ್ಕಳು ಹೊರಗಡೆ ಇದ್ದಾರೆ, ಹೊರಗಡೆ ಕೂತ್ಕೊಂಡು ಓದ್ತಾರೆ, ಬಿಸಿಲಿರುತ್ತೆ. ಅದಕ್ಕೆ ದಯವಿಟ್ಟು ಬೇಗ ದುಡ್ಡನ್ನು ಕೊಟ್ಟು, ಈಗ ಕೊಟ್ಟಿರುವಾದರೂ ನಾವು ಜಾಗ ತೋರಿಸಿದ್ದಾದರೂ ಕಟ್ಟಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ನಾನು ವಿನಂತಿ. ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ನಾನು ಇವತ್ತನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಬೇರೆ ಎಲ್ಲಿ ಕಟ್ಟದೆ ಉಳಿದಂಥ ಭಾಳಷ್ಟು ಅಂಗನವಾಡಿಗಳು ಕಟ್ಟದಲೇ ಉಳಿದಂಥ ದುಡ್ಡು ಇರುತ್ತೆ, ಅವನ್ನೆಲ್ಲ ಕ್ರೋಢೀಕರಿಸಿ ಮಾನ್ಯ ಶಾಸಕರು ಹೇಳದ ಹಾಗೆ ಆದಷ್ಟು ಬೇಗ ಅಂಗನವಾಡಿ ಕಟ್ಟಡಕ್ಕೆ ಅವ್ರ ಕ್ಷೇತ್ರಕ್ಕೆ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.